ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂತಾನೋತ್ಪತ್ತಿ ಪುನಃಸ್ಥಾಪನೆ ಅಂದ್ರೆ ರೆಸ್ಟೋರೇಷನ್ ಆಫ್ ರೀಪ್ರೊಡಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಪುನಃಸ್ಥಾಪನೆ ಅಂದ್ರೆ ಏನು, ಇದರ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ, ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಯಾರಿಗೆ ಅವಶ್ಯಕತೆ ಇದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ವೀಕ್ಷಕರ, ಈ ಸಂತಾನೋತ್ಪತ್ತಿ ಪುನಃಸ್ಥಾಪನೆ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರು ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಥವಾ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ, ಈ ಟಾಪಿಕ್ಗೆ ಸಂಬಂಧಪಟ್ಟಂತೆ ಏನಾದರೂ ಅನುಮಾನಗಳಿದ್ದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಮ್ಯಾಮ್, ಈ ರೆಸ್ಟೋರೇಷನ್ ಆಫ್ ರೀಪ್ರೊಡಕ್ಷನ್ ಅಂದರೆ ಸಂತಾನೋತ್ಪತ್ತಿ ಪುನಃಸ್ಥಾಪನೆ ಫಸ್ಟ್ಲಿ ಹಾಗಂದ್ರೆ ಏನು ಅಂತ ತಿಳಿಸ್ಕೊಡ್ತೀರಾ? ರಿಸ್ಟೋರೇಷನ್ ಆಫ್ ರೀಪ್ರೊಡಕ್ಷನ್ ಅಥವಾ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋ ವಿಷಯಗಳು ತುಂಬ ಇದೆ. ಸೊ ಮಾತಾಡ್ತಾ ಹೋಗೋಣಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ರಿಸ್ಟೋರೇಷನ್ ಆಫ್ ರೀಪ್ರೊಡಕ್ಷನ್ ಅಂದರೆ ಅರ್ಥ ಇಷ್ಟೇ. ಈಗ ಸದ್ಯಕ್ಕೆ ನನಗೆ ಮಗು ಬೇಡ, ನಾನು ಪ್ಲ್ಯಾನ್ ಮಾಡ್ಕೋತಾ ಇಲ್ಲ ಅಂಥವ್ರಿಗೆ ಹೆಂಗಸರಲ್ಲಿ ಅಂಡಾಣುನ ಸ್ಟೋರ್ ಮಾಡಿ ಇಟ್ಕೋಬೋದು. ಹೇಗೆ ನಾವು ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀವೋ ಆ ಥರ ಅಂಡಾಣುಗಳನ್ನು ನಾವು ಲಿಕ್ವಿಡ್ ನೈಟ್ರೋಜನ್ ಟ್ಯಾಂಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಅದೇ ಥರ ಗಂಡಸರಿಗೂ ಈಗ ಸಾಮಾನ್ಯವಾಗಿ ಗಂಡಸರಿಗೆ ಮಾಡೋದು ತುಂಬ ಕಮ್ಮಿ. ಯಾಕಂದರೆ ಹೆಣ್ಮಕ್ಳಿಗಾದರೆ 35 ವಯಸ್ಸು ದಾಟ್ತು ಅಂದರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗುವಂತಹ ಸಾಮರ್ಥ್ಯ ಕ್ಷೀಣವಾಗ್ತಾ ಹೋಗುತ್ತೆ. ಸೊ ಅದ್ರ ಪರವಾಗಿ ಹೆಣ್ಮಕ್ಳಿಗೆ ಅಂಡಾಣು ಸ್ಟೋರ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಆದರೆ ಗಂಡಸರಲ್ಲಿ ತುಂಬ ಕಡಿಮೆ ಈ ಥರದ್ದು. ಯಾರಿಗಾಗ್ಬೋದು ಗಂಡಸರಲ್ಲಿ ಅಂದರೆ ಸಾಮಾನ್ಯವಾಗಿ ಈಗ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗುತ್ತೆ, ಕೀಮೊಥೆರಪಿಗೆ ಹೋಗೋ ಸಂಭವ ಬರುತ್ತೆ. ಅಂಥವರು ಆವಾಗ ಅವರ ವೀರ್ಯಾಣುನ ಸೆಮೆನ್ ಅಂತೀವಿ, ಸೆಮೆನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅಥವಾ ಕೆಲವೊಂದು ಸತಿ ಗಂಡ ಹೆಂಡತಿ ಬೇರೆ ಬೇರೆ ದೇಶದಲ್ಲೇ ಕೆಲಸ ಮಾಡೋ ಸ್ಥಿತಿ ಇರುತ್ತೆ. ಅಂಥದ್ರಲ್ಲಿ ಅವ್ರಿಗೆ ಗರ್ಭಧಾರಣೆ ಆಗೋದಕ್ಕೆ ಟೈಮ್ ಸಾಕಾಗಲ್ಲ. ಅಂಥ ಸಂದರ್ಭದಲ್ಲಿನೂ ವೀರ್ಯಾಣುನ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಹೆಂಗಸಿಗೆ ಗರ್ಭಧಾರಣೆ ಆಗೋ ಸಾಧ್ಯತೆನ ಕಲ್ಪಿಸ್ಬೋದು. ಈ ವೀರ್ಯಾಣುನ ರೆಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನಾದರೂ ರಿಸ್ಕ್ಗಳು ಆಗೋ ಚಾನ್ಸಸ್ ಇದೆಯಾ ಅಥವಾ ಏನೆಲ್ಲ ಇಂಡಿಕೇಶನ್ಸ್ ಇರುತ್ತೆ ಮ್ಯಾಮ್ ಅದ್ರ ಬಗ್ಗೆ? ಅದೇ ಇಂಡಿಕೇಷನ್ಸು ಸಾಮಾನ್ಯವಾಗಿ ವೀರ್ಯಾಣುನ ಸ್ಟೋರ್ ಮಾಡೋದು ಇಂಡಿಕೇಷನ್ಸ್ ಎರಡೇ. ಒಂದು, ಅವರು ಏನಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಅಂತ ಸಂಭವ ಇದ್ದಾಗ ಟ್ರೀಟ್ಮೆಂಟ್ ಕೀಮೊಥೆರಪಿ ಆಗಿರೋ ರೇಡಿಯೇಷನ್ ಆಗಿರ್ಬೋದು, ಯಾವುದೇ ಟ್ರೀಟ್ಮೆಂಟ್ಗೆ ಹೋಗೋಕ್ಕೆ ಮುಂಚೆನೇ ನಾವು ವೀರ್ಯಾಣುನ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಬೇರೆ ದೇಶದಲ್ಲಿರುವಾಗ ಆವಾಗಲೂ ಟ್ರೀಟ್ಮೆಂಟಿಗೆ ಹೆಂಡತಿಗೆ ಬೇಕು ಅನ್ನುವಾಗ ಕೃತಕ ಧಾರಣೆ ಆಗಿರ್ಬೋದು ಅಥವಾ IVF ಟ್ರೀಟ್ಮೆಂಟ್ ಆಗಿರ್ಬೋದು, ಅಂಥ ಸಂದರ್ಭದಲ್ಲಿ ಸಹ ನಾವು ಸೆಮೆನ ಸ್ಟೋರ್ ಮಾಡಿ ಇಟ್ಕೋಬೋದು. ರಿಸ್ಕ್ ಫ್ಯಾಕ್ಟರ್ ಸಾಮಾನ್ಯವಾಗಿ ಅವರಿಗೇನು ಇರೋದಿಲ್ಲ. ನಮಗೆ ತೊಂದರೆ ಆಗೋದು ಅಂದರೆ ಈಗ ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಸ್ಟೋರ್ ಮಾಡಿಟ್ಟಾಗ ಒಂದು ಕ್ವಾಲಿಟಿ ಇರುತ್ತೆ ಸೆಮೆನ್ದು, ಅದನ್ನು ತೆಗೆದ ಮೇಲೆ ಅದೇ ಕ್ವಾಲಿಟಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಏನು ಕ್ವಾಲಿಟಿ ಹೆಚ್ಚು ಕಡಿಮೆ ಆಗ್ಬೋದು. ಈಗ ಕೌಂಟು ಸಾಮಾನ್ಯವಾಗಿ ಒಂದು 30 ಮಿಲಿಯನ್ ಕೌಂಟ್ ಇರುತ್ತೆ. ಮೊಟಿಲಿಟಿ ಅಂದರೆ ವೀರ್ಯಾಣುನ ಚಲನೆ ಅದು ಒಂದು 40-50% ಇರುತ್ತೆ ಅಂತ ಅಂದಾಗ ನಾವು ಸ್ಟೋರ್ ಮಾಡಿರುವಾಗ ಇದು ಕ್ವಾಲಿಟಿ ಇರುತ್ತೆ. ಆದರೆ ಅದನ್ನ ತೆಗೆದಾಗ ಥಾ ಮಾಡ್ತೀವಲ್ಲ, ಆವಾಗ ತೆಗೆದಾಗ ಇದೇ ಕ್ವಾಲಿಟಿ ಇರುತ್ತೆ ಅಂತ ನಾವು ಗ್ಯಾರಂಟಿ ಕೊಡಲಿಕ್ಕಾಗೋದಿಲ್ಲ. ಯಾಕಂತಂದರೆ ಅದು ಸ್ಟೋರ್ ಮಾಡೋದು ವಿಧಾನ ಲಿಕ್ವಿಡ್ ನೈಟ್ರೋಜನ್ -ಡಿಗ್ರಿ ಟೆಂಪ್ರೇಚರಲ್ಲಿ ನಾವು ಅದನ್ನು ಸ್ಟ್ರಾಲ್ಲಿ ಹಾಕಿ ಇಟ್ಟಿರ್ತೇವೆ. ಸೊ ಅದು ಆ ಟೆಂಪ್ರೇಚರ್ಗೆ ವೀರ್ಯಾಣು ಎಷ್ಟು ಮಟ್ಟಿಗೆ ಬದುಕಬೋದು ಅನ್ನುವಾಗ ಏನಾಗುತ್ತೆ, ಇದರ ಅರ್ಥ ಯಾವುದು ಬಲಶಾಲಿಯಾಗಿರುತ್ತೋ ಒಬ್ಬ ವೀರ್ಯಾಣುಗಳು ಅದ್ರ ಮಾತ್ರ ಬದುಕುತ್ತವೆ. ಆದರೆ ಟ್ರೀಟ್ಮೆಂಟ್ಗೆ ತೊಂದರೆ ಆಗೋ ಥರ ಏನೂ ಇರೋಲ್ಲ. ಅದನ್ನು ಥಾ ಮಾಡಿದಾಗ ಈಗ ಉದಾಹರಣೆಗೆ 30 ಮಿಲಿಯನ್ ಕೌಂಟ್ ಇದ್ದರೆ ಅದು ಮಿಲಿಯನ್ ಕೌಂಟ್ ಕಡಿಮೆ ಆಗುತ್ತೆ. ಇಟ್ ಕ್ಯಾನ್ ಕಮ್ ಡೌನ್ ಟು ಬಹುಶಃ ಒಂದು 20 ಮಿಲಿಯನ್ ಆಗ್ಬೋದು. ಬಟ್ ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂದರೆ ಕೌಂಟ್ ಕಡಿಮೆ ಆಗೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಥರ ತೊಂದರೆನೂ ರಿಸ್ಕ್ ಫ್ಯಾಕ್ಟರ್ಸು ಯಾವುದೂ ಇಲ್ಲ. ಅದೇ ಥರ ಮೊಟಿಲಿಟಿನೂ ಕಡಿಮೆ ಆಗ್ಬೋದು. ಕೌಂಟ್ ಕಡಿಮೆ ಆದಾಗ ಚಲನೆ ಮೊಟಿಲಿಟಿ ಅಂತೀವಿ, ಅದು ಕಡಿಮೆ ಆಗ್ಬೋದು. ಸೊ ಆ ಒಂದು ಸಲ ಫ್ರೀಸ್ ಮಾಡಿ ತೆಗೆದಾಗ ವೀರ್ಯಾಣುನ ಯೂಸ್ ಮಾಡಿ ಮತ್ತೆ ವಾಪಸ್ ಇಡೋಕ್ಕಾಗಲ್ಲ. ಒಂದು ಸ್ಟ್ರಾಯಿಂದ ನಾವು ತೆಗೀತು ಅಂದರೆ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ನಾವು ಯಾವ ಥರ ಮಾಡ್ತೀವಿ ಈ ವೀರ್ಯಾಣು ಸ್ಟೋರ್ ಮಾಡೋದು ಅಂದರೆ, ಕೊಟ್ಟಿದ್ದ ವೀರ್ಯಾಣುನ ಚೆಕ್ ಮಾಡಿಬಿಟ್ಟು ಕೆಲವೊಂದು ಸ್ಟ್ರಾಸಲ್ಲಿ ಇಟ್ಕೋತೇವೆ. ಒಂದೊಂದು ಸ್ಟ್ರಾನಲ್ಲಿ ಇಷ್ಟು ಅಂತ ಇರುತ್ತೆ, ಅಷ್ಟು ಸೆಮೆನ ಸ್ಟೋರ್ ಮಾಡ್ತೇವೆ. 4-5 ಸ್ಟ್ರಾರಲ್ಲಿ ಇಟ್ಕೋತೇವೆ. ಈಗ ಬೇಕು ಅಂತಂದರೆ 2-3 ಸ್ಯಾಂಪಲ್ಸ್ನ ಕೇಳ್ತೀವಿ. ಡಿಪೆಂಡಿಂಗ್ ಅಪಾನ್ ಅವರ ಒಂದು ಕೌಂಟ್ ಮೊಟಿಲಿಟಿ ನೋಡಿಕೊಂಡು ಸಾಕಷ್ಟು ನಮಗೆ ಟ್ರೀಟ್ಮೆಂಟ್ಗೆ ಎಷ್ಟು ಬೇಕಾಗುತ್ತೋ
ಅಷ್ಟನ್ನು ನಾವು ಸ್ಟೋರ್ ಮಾಡಿಟ್ಕೋತೇವೆ. ಈಗ ಮಹಿಳೆಯರಲ್ಲಿ ಕೂಡ ಎಗ್ ಫ್ರೀಸ್ ಮಾಡೋದಿರುತ್ತೆ, ಸೊ ಅದರಿಂದ ಏನಾದ್ರು ರಿಸ್ಕ್ಗಳಾಗುತ್ತಾ? ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನಾದ್ರು ರಿಸ್ಕ್ಗಳಾಗುತ್ತಾ? ಹಾಗಾದರೆ ಮಹಿಳೆಯರಿಗೆ ಎಗ್ ಫ್ರೀಸಿಂಗ್ ಮಾಡೋದು ಕಾರಣಗಳು, ಒಂದು, ನನಗಿನ್ನೂ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಈಗ ಎಷ್ಟೋ ಜನ ಎಲ್ಲರೂ ಹೆಣ್ಮಕ್ಳು ಸಾಕಷ್ಟು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಪಡೆದಿರ್ತಾರೆ. ಅವ್ರಿಗೆ ಇತ್ತೀಚೆಗೆ ಸಾಕಷ್ಟು ಗೂಗಲಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅವ್ರಿಗೆ ಪಡೆದಿರ್ತಾರೆ. ಸೊ ಆವಾಗ ಅವ್ರೇನು ಮಾಡ್ತಾರೆ, ನನಗೀಗ ಸದ್ಯಕ್ಕೆ ಮದುವೆ ಬೇಡ, ಬಟ್ ನನಗೆ ವಯಸ್ಸಾಗ್ತಾ ಇದೆ, ಅದಕ್ಕೆ ನನ್ನ ಅಂಡಾಣುನ ನಾನು ಫ್ರೀಸ್ ಮಾಡ್ತೇನೆ. ಸೊ ಎಲ್ಲರಿಗೂ ಈಗ ಹೆಣ್ಮಕ್ಳಿಗೆ ಗೊತ್ತಾಗ್ತಾ ಇದೆ, 35 ದಾಟ್ತು ಅಂತಂದರೆ ನನ್ನ ಒಂದು ಅಂಡಾಶಯದಲ್ಲಿ ಅಂಡಾಣು ಸಾಮರ್ಥ್ಯ ಕಡಿಮೆ ಆಗ್ತಾ ಇದ್ದಾಗೆ ನಾನು ಆ ದಿವಸ ಕಾಯೋದು ಬೇಡಪ್ಪ, ನನ್ನ ಮುತ್ತುವರ್ಜಿ ಹೇಳ್ಕೊಂಡು ಲೆಟ್ ಮೀ ಬಿ ಕೇರ್ಫುಲ್, ಲೆಟ್ ಮೀ ಸ್ಟೋರ್ ಮೈ ಓಸೈಟ್ಸ್ ಅಂತ ಒಂದು ತಿಳುವಳಿಕೆ ಬಂದಿದೆ ಹೆಣ್ಮಕ್ಳಲ್ಲಿ. ಅಂಥವರು ಬರ್ತಾರೆ ಎಗ್ ಫ್ರೀಸಿಂಗಿಗೆ. ಮತ್ತು ಇನ್ನೊಂದು ಕಾರಣ, ಸೇಮ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗಬೇಕು ಅಂತಂದಾಗ ಅವ್ರುಗಳು ಎಷ್ಟೋ ಸಲ ನೋಡ್ತೀವಿ ನಾವು, ಒಂದು 14, 15, 16 ವರ್ಷದ ಇನ್ನೂ ಅಷ್ಟು ವಯಸ್ಸಿಗೆ ಮದುವೆ ಮಾಡ್ಕೊಳ್ಳಲ್ಲ ಯಾರು. ಸೊ ಅಂಥವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗುವಾಗ್ಲೂ ಬರ್ತಾರೆ. ಸೊ ಇಂಥವ್ರಿಗೂ ಅಷ್ಟೇ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಡಿಪೆಂಡ್ಸ್. ಈಗ ಪಾಲಿಸಿಸ್ಟಿಕ್ ಓವರೀಸ್ ಇದ್ದರೆ ಅಂಥವರಲ್ಲಿ ಹೈಪರ್ ಸ್ಟಿಮ್ಯುಲೇಷನ್ ಆಗೋ ಸಾಧ್ಯತೆ ಇರುತ್ತೆ. ಹೈಪರ್ ಸ್ಟಿಮ್ಯುಲೇಷನ್ ಅಂದರೆ ಮತ್ತು ಅಂಡಾಶಯಕ್ಕೆ ಜಾಸ್ತಿ ಅಂಡಾಣು ಬರೋದು, ಆಮೇಲೆ ಅದು ಹೆಚ್ಚಿಗೆ ಒಡೆದು ನೀರು ತುಂಬ್ಕೊಳ್ಳೋದು, ಹೊಟ್ಟೆಯಲ್ಲಿ ನೀರು ತುಂಬ್ಕೊಳ್ಳೋದಾಗ್ಬೋದು, ಲಂಗ್ಸಲ್ಲಿ ನೀರು ತುಂಬ್ಕೊಳ್ಳೋಕ್ಕಾಗ್ಬೋದು. ಬಟ್ ಅದನ್ನು ಆಗದೆ ಇರೋ ಥರನೂ ಸಾಕಷ್ಟು ಪ್ರಿಕಾಷನ್ ಮೆಥಡ್ಸ್ ಇದೆ, ಅದು ತೊಗೊಳ್ತೀವಿ ನಾವು. ಸೊ ಈ ಎಗ್ ಫ್ರೀಸಿಂಗ್ ಮಾಡಿದಾಗ ಅದು ಸೇಮ್ ಥಿಂಗ್, ಸೆಮೆನ್ ಫ್ರೀಸಿಂಗ್ ಮಾಡೋ ಥರನೇ ನಾವು 10 ಅಂಡಾಣು ಫ್ರೀಸ್ ಮಾಡಿದರೆ ತೆಗೆದಾಗ ಅದು ಸಾಮಾನ್ಯವಾಗಿ 8 ಅಂಡಾಣು ಬರ್ಬೋದು, ಅಥವಾ 7 ಅಂಡಾಣು ಬರ್ಬೋದು, ಅದು 10ಕ್ಕೆ 10 ಬರ್ಬೋದು. ಅದು ಬಿಟ್ಟರೆ ಬೇರೆ ಇನ್ನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರೋಲ್ಲ. ಈಗ ಎಗ್ ಫ್ರೀಸಿಂಗ್ ಮತ್ತು ಸಿಮನ್ ಫ್ರೀಸಿಂಗ್ ಬಗ್ಗೆ ಹೇಳಿದ್ರಿ, ಎರಡು ಈ ಮೆಥಡ್ ಯಾವ ರೀತಿ ಆಗಿರುತ್ತೆ? ಫ್ರೀಸಿಂಗ್ ಮಾಡೋ ಮೆಥಡ್ ಯಾವ ರೀತಿ ಆಗಿರುತ್ತೆ? ಇದು ಮೆಥಡ್ ಮಾಡಬೇಕು ಅಂದರೆ ಫಸ್ಟ್ ಸೆಮೆನ್ ಫ್ರೀಸಿಂಗ್ ಹೇಳ್ತೇನೆ. ಫಸ್ಟ್ ನಾವು ಕೌಂಟ್ ಮೊಟಿಲಿಟಿ ಚೆಕ್ ಮಾಡ್ಕೋತೀವಿ. ಈಗ ಎಲ್ಲ ವೀರ್ಯಾಣುನೂ ನಾನು ಫ್ರೀಸ್ ಮಾಡಿರ್ತೀನಿ ಅನ್ನೋದು ತಪ್ಪು ಅಭಿಪ್ರಾಯ. ಸೊ ಅದಕ್ಕೆ ಇಂತಿಷ್ಟಾದ ಕೌಂಟ್ ಮೊಟಿಲಿಟಿ ಅಂತ ಇರುತ್ತೆ. ಅದಿದ್ದೇ ನಾರ್ಮಲ್ ಅನ್ನಾರ್ಮೋಸ್ವಾಮಿ ಅಂದರೆ 30 ಮಿಲಿಯನ್ ಮೇಲೆ ಕೌಂಟ್ ಇರೋದು, 25% ಮೊಟಿಲಿಟಿ ಇರೋದು ಅಂಥ ಸೆಮೆನ್ನ ನಾವು ಫ್ರೀಸ್ ಮಾಡಿ ಇಡ್ಬೋದು. ಅದು ನಮಗೆ ಥಾ ಮಾಡಿದಾಗೆ ಒಳ್ಳೆಯ ರಿಸಲ್ಟ್ ಕೊಡೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಏನು ಮಾಡ್ತೀವಿ, ಸೆಮೆನ್ ಕೊಟ್ಟಾಗ ಅದನ್ನು ಚೆನ್ನಾಗಿ ಶೋಧಿಸ್ಬಿಟ್ಟು ಪ್ರಿಪೇರ್ ಮಾಡಿ ಆಮೇಲೆ ಅದನ್ನು ಸ್ಟ್ರಾನಲ್ಲಿ ಸೇರಿಸ್ಬಿಟ್ಟು ಲಿಕ್ವಿಡ್ ನೈಟ್ರೋಜನ್ ಟ್ಯಾಂಕ್ಸ್ ಅಂತ ಇರುತ್ತೆ, ಆ ಟ್ಯಾಂಕಲ್ಲಿ ನಿಧಾನಕ್ಕೆ ಆ ಸ್ಟ್ರಾನ, ಕ್ಯಾನಿಸ್ಟರ್ಸ್ ಅಂತ ಹೇಳ್ತೀವಿ, ಕೊಳವೆ ಥರ ಇರುತ್ತೆ, ಆ ಕೊಳವೆನಲ್ಲಿ ಈ ಸಣ್ಣ ಸಣ್ಣ ಸ್ಟ್ರಾಸ್ನ ನಾವು ಅದ್ರ ಮೇಲೆ ನಂಬರು, ಆ ವ್ಯಕ್ತಿ ಯಾರು ನಾವು ಸೆಮೆನ್ ಫ್ರೀಸ್ ಮಾಡ್ತಾ ಇದ್ದೀವೋ ಅವ್ರಿಗೊಂದು ನಂಬರ್ ಕೊಟ್ಟಿರ್ತೀವಿ, ಹಾಸ್ಪಿಟಲ್ ನಂಬರ್ ಅಂತಿರುತ್ತೆ. ಸೊ ಆ ಹಾಸ್ಪಿಟಲ್ ನಂಬರ್ನ ಮಾರ್ಕರ್ ಪೆನ್ನಿಂದ ಬರೆದುಬಿಟ್ಟು ಆ ಸ್ಟ್ರಾ ಮೇಲೆ ಇಟ್ಟಿರ್ತೀವಿ. ಅದನ್ನು ಫ್ರೀಸ್ ಮಾಡೋದಕ್ಕೆ ಸುಮ್ಮನೆ ಅವ್ರು ಬಂದರು ಅವ್ರು ಫ್ರೀಸ್ ಮಾಡ್ತಾರೆ ಅಂತಾರೆ ಅಂತ ನಾವು ಫ್ರೀಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೊಂದು ಕನ್ಸೆಂಟ್ ಫಾರ್ಮ್ ಅಂತ ಇರುತ್ತೆ, ಅಂದರೆ ಅವರ ಒಪ್ಪಿಗೆ ಮೇರೆಗೆ ಮಾಡೋವಂತಹ ಪ್ರೊಸೀಜರ್ ಇದು ಅಂತ ಒಂದು ಕನ್ಸೆಂಟ್ ಫಾರ್ಮಲ್ಲಿ ಅವ್ರು ಸೈನ್ ತೊಗೊಳ್ತೇವೆ. ಅದು ಎಷ್ಟು ದಿವಸ ನಾವು ಫ್ರೀಸ್ ಮಾಡ್ತಾ ಇದ್ದೀವಿ ಅಂತ ಅದನ್ನು ನಾವು ಕನ್ಸೆಂಟ್ ತೊಗೋತೇವೆ. ಒಂದು ಕಾಪಿ ನಮ್ಮ ಹಾಸ್ಪಿಟಲ್ ಫೈಲಲ್ಲಿರುತ್ತೆ, ಇನ್ನೊಂದು ಕಾಪಿ ಅವ್ರಿಗೆ ಕೊಡ್ತೀವಿ. ಸೊ ಹಾಗಾಗಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಂದು ಒಂದು ಆಸ್ತಿ ಇವರಲ್ಲಿ ಭದ್ರವಾಗಿದೆ, ನನಗೆ ಯಾವಾಗ ಬೇಕಾ ಇದನ್ನು ನಾನು ಉಪಯೋಗಿಸೋ ಸೌಲಭ್ಯ ಇದೆ ಇವರಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅವ್ರಿಗೆ. ಆಮೇಲೆ ಅದು ಯಾರಲ್ಲೂ ಮಿಕ್ಸ್ ಆಗೋದಿಲ್ಲ, ಯಾಕಂದರೆ ಪ್ರತಿಯೊಂದು ವ್ಯಕ್ತಿಗೂ ಒಂದೊಂದು ನಂಬರ್ ಅಂತ ಕೊಟ್ಟಿರ್ತೀವಿ. ಸೊ ಆ ನಂಬರ್ ಯೂನಿಕ್ ನಂಬರ್ ಇರುತ್ತೆ, ಅವ್ರಿಗಷ್ಟೇ ಇರುತ್ತೆ, ಮೀಸಲಾಗಿ ಬೇರೆ ಯಾರಿಗೂ ಕೊಡೋದಿಲ್ಲ. ಮತ್ತು ಈ ಥರ ನಂಬರ್ ಕೊಟ್ಟು ಕನ್ಸೆಂಟ್ ತೊಗೊಂಡು ಮಾಡಿದಾಗ ಇಟ್ ಈಸ್ ಸೇಫ್. ಆ್ಯಂಡ್ ಎವ್ರಿ ಹಾಸ್ಪಿಟ್ಲ್, ಯಾವ ಹಾಸ್ಪಿಟಲ್ ಈ ಥರ ಪ್ರೊಸೀಜರ್ ಮಾಡ್ತಾರೋ ಅವ್ರು ಅದ್ರ ಬಗ್ಗೆ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ, ಮಿಕ್ಸಪ್ ಆಗೋದಿಲ್ಲ. ಇದು ವೀರ್ಯ ಅನ್ನೋದು ತುಂಬ ಸಿಂಪಲ್ ಪ್ರೊಸೀಜರ್. ಆದರೆ ಅಂಡಾಣು ಫ್ರೀಸ್ ಮಾಡೋದು ಅದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಆಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಮುಟ್ಟಿನ 2ನೇ ದಿವಸದಿಂದ ಅದು ಅಷ್ಟೇ. ಈಗ ಹಾರ್ಮೋನ್ಸ್ ಟೆಸ್ಟ್ ಮಾಡ್ತೇವೆ, ಹಾರ್ಮೋನ್ಸ್ ಟೆಸ್ಟ್ ನೋಡಿ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಗೊನೊರಿಯೋಟ್ರಾಫಿನ್ಸ್ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ. ದಿನ ಇಂಜೆಕ್ಷನ್ಸ್ ತೊಗೋಬೇಕಾಗತ್ತೆ, 10-12 ದಿವಸ ಇಂಜೆಕ್ಷನ್ಸ್ ಆಗುತ್ತೆ. ಅದಾದಮೇಲೆ ಅಂಡಾಣುನ ಅಲ್ಟ್ರಾಸೌಂಡ್ ಮೂಲಕ ನಿದ್ದೆಗೆ ಇಂಜೆಕ್ಷನ್ ಕೊಟ್ಬಿಟ್ಟು ವೆಜೈನಲ್ ರೂಟಲ್ಲಿ ಎಗ್ ಪಿಕಪ್ ಮಾಡಲಾಗುತ್ತೆ. ಅದೊಂದು 10-15 ನಿಮಿಷದ ಕೆಲಸ ಆಗುತ್ತೆ. ಸೊ ಸಿಕ್ಕಿರೋ ಅಂಡಾಣು, ಎಷ್ಟು ಅಂಡಾಣು ಸಿಗುತ್ತೋ ಅದು ಅಷ್ಟೇ. ಎಲ್ಲ ಅಂಡಾಣು ಚೆನ್ನಾಗಿರುತ್ತೆ ಅಂತ ಹೇಳಲ್ಲ, ಅಂಡಾಣುಗೆ ಗ್ರೇಡಿಂಗ್ ಮಾಡಲಾಗುತ್ತೆ, M2, M1, GV ಅಂತ. ಸೊ GV ಆ್ಯಂಡ್ M1 ಅನ್ನೋದು ತುಂಬ ಎಳೆ ಅಂಡಾಣುಗಳು. ಅವು ನಾವು ಫ್ರೀಸ್ ಮಾಡಿದರೆ ನಮಗೆ ವಾಪಸ್ ತೆಗೆದಾಗ ನಮಗೇನೂ ಸಿಗೋಲ್ಲ. ಹಾಗೆ ಗೊತ್ತಿದ್ದು ನಾವೇನು ಮಾಡ್ತೀವಿ, M1 ಆಗಲಿ GV ಆಗಲಿ ಮುಟ್ಟಕ್ಕೆ ಹೋಗಲ್ಲ, ಫ್ರೀಸ್ ಮಾಡೋಕ್ಕೂ ಹೋಗಲ್ಲ.
ಇರೋದು M2 ಅಂಡಾಣು ಕ್ವಾಲಿಟಿ ಮಾತ್ರ. ಅದನ್ನು ಅಷ್ಟೇ ಸ್ಟ್ರಾಸ್ನಲ್ಲಿ ಹಾಕಿಬಿಟ್ಟು ಕ್ಯಾನಿಸ್ಟರ್ಸಲ್ಲಿ ಲಿಕ್ವಿಡ್ ನೈಟ್ರೋಜನಲ್ಲಿ ಇಡ್ತೇವೆ. ಎಷ್ಟು ಅಂಡಾಣು ಸಿಗುತ್ತೋ 10ಕ್ಕೆ 10 ಸಿಕ್ಕರೆ 10ನೂ ಫ್ರೀಸ್ ಮಾಡ್ತೀವಿ. ಈಗ ಈ ಅಂಡಾಣುನ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಒಂದೊಂದು ಸ್ಟ್ರಾನಲ್ಲಿ ಕೊಳವೆ ಅಂತೀವಿ, ಆ ಸ್ಟ್ರಾನಲ್ಲಿ ಸಾಮಾನ್ಯವಾಗಿ 4-5 ಅದಕ್ಕೂ ಜಾಸ್ತಿ ಅಂಡಾಣು ಫ್ರೀಸ್ ಮಾಡಲ್ಲ ನಾನು ಒಂದೊಂದು ಕೊಳವೆನಲ್ಲಿ. ಸೊ ಈ ಥರ ನಮಗೆ 10 ಅಂಡಾಣು ಸಿಕ್ತು ಅಂತಂದರೆ 3 ಕೊಳವೆನಲ್ಲಿ ಅದನ್ನು ಇಡಲಾಗುತ್ತೆ. ತೆಗೆಯುವಾಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟೇ ಈಗ ನಾನು 10 ಅಂತ ಹೇಳ್ತಾ ಇದ್ದೀನಿ, ಒಂದೊಂದು ಸರಿ 25 ಸಿಗುತ್ತೆ ನಮಗೆ ಅಂಡಾಣುಗಳು. ಸೊ 25 ಅಂಡಾಣುವಿನಲ್ಲಿ ನಮಗೆ 20 ಒಳ್ಳೆ ಅಂಡಾಣು ಸಿಕ್ತು ಅಂತಂದಾಗ ಆವಾಗ 3-3, 4-4 ಅಂತಂದು ಆ ಥರ 20 ಅಂಡಾಣುವನ್ನು ನಾವು ಸ್ಟೋರ್ ಮಾಡಿರ್ತೀವಿ. ಈಗ ಇದು ಎಷ್ಟು ದಿವಸ ಸ್ಟೋರ್ ಮಾಡ್ಬೋದು ಅಂತ ಒಂದು ಕಾತರ ಇರ್ಬೋದು. ಇದು ಕನಿಷ್ಠ 5 ವರ್ಷದ ತನಕ ನಾವು ಇಟ್ಕೊಳ್ತೇವೆ, ಏನೂ ಆಗೋದಿಲ್ಲ. ಇದಕ್ಕೂ ಅಷ್ಟೇ ಕನ್ಸೆಂಟ್ ಫಾರ್ಮ್ ಅಂತ ಇರುತ್ತೆ, ಒಪ್ಪಿಗೆ ಮೇರೆಗೆ ಮಾತ್ರ ಮಾಡುವಂಥದ್ದಿದ್ದು. ಸೊ ಇದನ್ನು ಅಷ್ಟೇ ನಾವು ಇಟ್ಟಾಗ ತೆಗಿಬೇಕಾದ್ರೆ ಅವ್ರಿಗೆ ಹೇಳ್ತೀವಿ ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿರಲ್ಲ. ಕನ್ಸೆಂಟ್ ಫಾರ್ಮಲ್ಲಿ ಇರುತ್ತೆ ಏನು ಅಂತ, ನಾವು ಇಷ್ಟು ಅಂಡಾಣು ಫ್ರೀಸ್ ಮಾಡ್ತಾ ಇದ್ದೀವಿ, ಈ ನಿಮ್ಗೆ ಯಾವಾಗ ಬೇಕು ಅಂತ ನಾವು ತೆಗೆದಾಗ ಈಗ ನಾವು 20 ಅಂಡಾಣು ಸ್ಟೋರ್ ಮಾಡಿದ್ದೀವಿ ಅಂದರೆ 20ಕ್ಕೆ 20 ಬದುಕಿರಲ್ಲ, ಜೀವ ಇರೋದಿಲ್ಲ, ಅದು ಒಣಗೋಗ್ತವೆ ಅಥವಾ ಕ್ರಂಪಲಾಗ್ಬಿಡ್ತವೆ, ಮುದ್ರಕೊಂಡು ಹೋಗ್ಬಿಡ್ತವೆ ಅಂಡಾಣುಗಳು. ಸೊ ಬಟ್ ತೆಗೆದಾಗ ನಮ್ಗೆ 20ಕ್ಕಂತೂ 20 ಸಿಗದೇ ಇದ್ದರೂ ನಮಗೊಂದು 15 ಆದರೂ ಸಿಗ್ಬೋದಾ? ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನೂ ಇಲ್ಲ ಅನ್ನೋದು 15 ಮೊಟ್ಟೆ ಇದೆಯಲ್ಲ ನಮ್ಮ ಹತ್ರ, ಇದನ್ನು ನಾವು 5 ವರ್ಷ ತನಕ ಇಟ್ಕೋಬೋದು ಸಾಮಾನ್ಯವಾಗಿ. ಈಗ ನಾವು ನೋಡ್ತಾ ಇರೋಂಗೆ ಯಾರಾದರೂ ಮಾತನಾಡ್ತೀನಿ. ಶೋಭಾ ಅಂತ ಹಾಸನದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಶೋಭಾ, ಹೇಳಿ ಮೇಡಮ್. ನಮ್ಮ ಬಾವರ್ ಮಿಸ್ಸಸ್ಗೆ 5 ಅಬಾರ್ಷನ್ ಆಗಿದೆ, ಹಾರ್ಟ್ ಬೀಟ್ ಮಾತ್ರ ಬರ್ತಾ ಇಲ್ಲ. ಮತ್ತೆ 3 ತಿಂಗಳು ಪ್ರೆಗ್ನೆಂಟ್ ಆಗ್ತಾರೆ, ಹಾರ್ಟ್ ಬೀಟೇ ಬರ್ತಾ ಇಲ್ಲ ಮೇಡಮ್. ಎಷ್ಟು ಸ್ಕ್ಯಾನ್ ಮಾಡಿದ್ರು ಬರ್ತಾನೆ ಇಲ್ಲ ಅದು. ಓಕೆ. ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಬಾರ್ಷನ್ ಮಾತ್ರೆ ಕೊಡ್ತಾರೆ, ಅಬಾರ್ಷನ್ ಆಗಕ್ ಮುಂಚೆ ಮಾತ್ರೆ ತಗೋಂತ ಮಾತ್ರೆ ತಗೊಂಡ್ರು ಅಬಾರ್ಷನ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಮೇಡಮ್, ಸ್ಟಾಪೇ ಆಗಲ್ಲ. ವಯಸ್ಸು ಎಷ್ಟು ಅವರಿಗೆ? ಅವ್ರಿಗೆ ಬಂದ್ಬಿಟ್ಟು 30 ಮೇಡಮ್. ಓಕೆ. ಸೊ ಸಾಮಾನ್ಯವಾಗಿ ಈ ಥರ ಪ್ರೆಗ್ನೆಂಟ್ ಆಗಿ ಎಷ್ಟೇ ಔಷಧಿಗಳು ತೊಗೊಂಡು ಎಷ್ಟೇ ಮಾತ್ರೆಗಳು ತೊಗೊಂಡು ಯಾಕೋ ನಿಲ್ತಾ ಇಲ್ಲ, ಬ್ಲೀಡಿಂಗ್ ಆಗಿಬಿಡುತ್ತೆ ಅಥವಾ ಹಾರ್ಟ್ ಬೀಟೇ ಬರಲ್ಲ ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆಯಮ್ಮ. ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಗರ್ಭಾಶಯದ ಒಳಗೇನಾದರೂ ತೊಂದರೆ ಇರ್ಬೋದು, ಅಥವಾ ಇಮ್ಯುನಲಾಜಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ. ಕೆಲವೊಂದು ನಮ್ಮ ದೇಹದಲ್ಲಿ ಟಾಕ್ಸಿಕ್ ಎನ್ಸೈಮ್ಸ್ ಅಂತ ಹೇಳ್ತೇವೆ, ಅದು ಇದ್ದಾಗಲೂ ಅಷ್ಟೇ. ಸೊ ಅದನ್ನು ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಅದೆಲ್ಲ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಅದರಲ್ಲಿ ಬ್ಲಡ್ ರಿಪೋರ್ಟಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ಸಾಕಷ್ಟು ಸಾಮಾನ್ಯವಾಗಿ ಕೆಲವ್ರಿಗೆ 2 ತಿಂಗಳ ಮುಂಚೆಯಿಂದನೇ ಔಷಧಿಗಳು ತೊಗೋಬೇಕಾಗತ್ತೆ. ಕೆಲವ್ರು ಆ ಟೈಟ್ರಸ್ ಮೇಲೆ ಅಂದರೆ ಆ ವ್ಯಾಲ್ಯೂಸ್ ಮೇಲೆ ಔಷಧಿ ಎಷ್ಟು ದಿವಸ ತೊಗೋಬೇಕು ಅಂತ ಡಿಸೈಡ್ ಮಾಡಲಾಗತ್ತೆ. ಸೊ ಕೆಲವ್ರಿಗೆ 2 ತಿಂಗಳಾಗ್ಬೋದು, ಕೆಲವ್ರಿಗೆ 4 ತಿಂಗಳಾಗ್ಬೋದು. ಫಸ್ಟ್ ಆ ಮೆಡಿಸಿನ್ ತೊಗೊಂಡು ಆ ನಂತರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿಕೊಂಡ್ರೆ ಬಹುಶಃ ಅವಳಿಗೆ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಉಮಾ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮಾ. ನೋಡ್ರಿ, ಹಿಂಗೆ 2 ತಿಂಗಳಿಗೆ 3 ತಿಂಗಳಿಗೆ ಪ್ರೆಗ್ನೆನ್ಸಿ ಹಂಗೆ ನಿಂತು ಡೇಟ್ ಹಾಕ್ತಾರೆ ಕಣಮ್ಮ ಅವರು. ಉಮಾ ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ. 2 ತಿಂಗಳಿಗೆ 3 ತಿಂಗಳಿಗೆ ನಿಲ್ತತೆ, ನಿಂತು ಡೇಟ್ ಹಾಕ್ತಾರೆ. ಈಗ 2 ತಿಂಗಳು 3 ತಿಂಗಳು ನಿಂತಿತ್ತಂದ್ರೆ ಪ್ರೆಗ್ನೆನ್ಸಿ ಚೆಕ್ ಮಾಡ್ಕೊಂಡಿರ್ತೀರಾ? ಚೆಕ್ ಮಾಡ್ತಿದ್ವಿ. ಹಾಂ, ಚೆಕ್ ಅಂದರೆ ಎಲ್ಲಿ ಮನೆಯಲ್ಲಿ ಯೂರಿನ್ ಟೆಸ್ಟ್ ಮಾಡ್ತಾರಲ್ಲ ಆ ಟೆಸ್ಟಾ ಅಥವಾ ಡಾಕ್ಟ್ರ್ ಹತ್ರ ಹೋಗಿ ಏನಾದ್ರು ತಪಾಸಣೆ ಮಾಡಿರ್ತೀರಾ? ಇಲ್ಲ, ಮನೆ ಚೆಕ್ ಮಾಡ್ತಾರಲ್ಲ ಆ ಥರ ಚೆಕ್ ಮಾಡಿಸ್ತೀವಿ. ಆಮೇಲೆ ಅದು ಚೆಕ್ ಮಾಡಿರ್ತಾನೆ ಅವರು ಡಾಕ್ಟರ್ ನೋಡೋದು, ಹಂಗಾಗಿ ಮನೆ ಚೆಕ್ ಮಾಡ್ತೀವಿ. ಅದು ಬರಲಿಲ್ಲ ಅಂತಂದರೆ 3 ತಿಂಗಳ ತನಕ ಡೇಟ್ ಆಗಲ್ಲ. ಓಕೆ. ನಿಮ್ಗೆ ಸಾಮಾನ್ಯವಾಗಿ ತಿಂಗಳ ಕರೆಕ್ಟ್ ಆಗುತ್ತಮ್ಮ? ಮೊದಲು ಕರೆಕ್ಟಾಗಿ ಆಗ್ತಿದ್ವಿ, ಈಗ ಮದುವೆ ಆದ್ಮೇಲೆ ಈ ಥರ ಆಗ್ತೈತೆ. ಓಕೆ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಎಲ್ಲೋ ಗರ್ಭಧಾರಣೆ ಆಗೋದಕ್ಕೆ ಪ್ರಯತ್ನ ಆಗ್ತಾ ಇದೆ ಗರ್ಭಾಶಯದಲ್ಲಿ. ಬಹುಶಃ ನೀವು ಟ್ರೀಟ್ಮೆಂಟು ಗರ್ಭಧಾರಣೆಗೆ ಆಗಬೇಕು ಅಂತಲೇ ಅಲ್ಲಿಂದನೇ ಮೊದಲು ಮುಟ್ಟಾಗಿದ್ದು 2ನೇ ದಿವಸದಿಂದನೇ ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳಿ, ಮೇಡಮ್ ನಾನು ಈ ತಿಂಗಳು ಗರ್ಭಧಾರಣೆ ಆಗೋದಕ್ಕೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಅಷ್ಟು ಹೇಳಿದರೆ ಡಾಕ್ಟ್ರು ನಿಮಗೆ ಸರಿಯಾದ ದಾರಿ ತೋರಿಸ್ತಾರೆ. ಏನೇನು ನಿಮ್ಮ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಏನೇನು ಔಷಧಿಗಳು ಬೇಕೋ ಅಥವಾ ಬೇರೆ ಏನಾದ್ರು ಟೆಸ್ಟ್ಗಳು ಆಗಬೇಕು ಅಂತಿದ್ದರೆ ಅದನ್ನು ಮಾಡಿ ನಿಮಗೆ ಸರಿಯಾದ ದಾರಿ ಒಂದು ತೋರಿಸಿ ನಿಮಗೆ
ಗರ್ಭಧಾರಣೆ ಆಗೋದಕ್ಕೆ ಸಹಾಯ ಮಾಡ್ತಾರಮ್ಮ. ಸೊ ದಯವಿಟ್ಟು ಮುಟ್ಟು ನಿಂತು ಪ್ರೆಗ್ನೆನ್ಸಿ ಟೆಸ್ಟ್ ನೋಡಿ ಹೋಗೋದು ಬೇಡ. ಮುಟ್ಟಾಗಿದ್ದು 2ನೇ ದಿವಸದಿಂದನೇ ನೀವು ಟ್ರೀಟ್ಮೆಂಟ್ ಪ್ರಾರಂಭ ಮಾಡ್ಕೊಳ್ಳಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಶ್ವೇತಾ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ. ನಮಸ್ತೆ ಮೇಡಮ್. ಹೇಳಿಮ್ಮ. 2 ಟ್ಯೂಬ್ ಬ್ಲಾಕ್ ಆಗಿದೆ, ಲ್ಯಾಪ್ರೋಸ್ಕೋಪಿ ಆಗಿ 1 ವರ್ಷ ಆಗಿದೆ, ಕನ್ಸೀವ್ ಆಗಿಲ್ಲ. ನೋಡಿಮ್ಮ, ಟ್ಯೂಬ್ ಬ್ಲಾಕ್ ಆಗಿದ್ದಾಗ ನ್ಯಾಚುರಲಾಗಿ ಪ್ರೆಗ್ನೆಂಟ್ ಆಗೋ ಸಂಭವ ತುಂಬಾ ಕಮ್ಮಿ ಆಯಿತಾ. ಯಾಕಂದರೆ ಗರ್ಭನಾಳದಲ್ಲೇ ಭ್ರೂಣ ತಯಾರಾಗೋದು. ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆದಾಗ ಗರ್ಭನಾಳ ಎತ್ಕೊಳ್ಳುತ್ತೆ, ಗರ್ಭನಾಳದಲ್ಲೇ ಭ್ರೂಣ ತಯಾರಾಗುತ್ತೆ. ಆನಂತರ ಗರ್ಭನಾಳದಿಂದ ಗರ್ಭಾಶಯಕ್ಕೆ ಭ್ರೂಣ ಬಂದು ಗರ್ಭಧಾರಣೆ ಆಗುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ನಾರ್ಮಲಾಗಿ ಆಗುವಂಥ ಒಂದು ಪ್ರೊಸೀಜರು. ಬಟ್ ಈಗ ನಿಮ್ಗೆ 2 ಟ್ಯೂಬ್ ಬ್ಲಾಕ್ ಇರೋದ್ರಿಂದ ಗರ್ಭನಾಳ ಕೆಲಸ ಆಗೋದಿಲ್ಲ. ಭ್ರೂಣ ತಯಾರಾಗಿದ್ರೂ ಅವ್ರ ಗರ್ಭಾಶಯಕ್ಕೆ ವರ್ಗಾವಣೆ ಆಗೋದಿಲ್ಲ. ಸೊ ನಿಮಗೆ ಒಂದೇ ದಾರಿ ಪ್ರಣಾಳಿ ಶಿಶು ಟೆಸ್ಟ್ ಟ್ಯೂಬ್ ಬೇಬಿ. ಸೊ ಆದಷ್ಟು ನೀವು ಎಲ್ಲಿದ್ದೀರೋ ನಿಮ್ಮ ಹತ್ರ ಯಾವುದು ಡಾಕ್ಟ್ರು IVF ಟ್ರೀಟ್ಮೆಂಟ್ ಮಾಡೋರಿದ್ದಾರೋ ಅವ್ರ ಹತ್ರ ಹೋಗಿ ತೋರಿಸ್ಕೋಬೋದಮ್ಮ ನೀವು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶ್ವೇತಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಲೋ ನಮಸ್ತೆ. ನಮಸ್ತೆ ಶ್ವೇತಾ, ಹೇಳಿ. ಇದು ನಂದು ಮದುವೆಗೆ 9 ಇಯರ್ಸ್ ಆಯ್ತು ರೀ. ಹಾಂ. ಮತ್ತು ಪ್ರೆಗ್ನೆನ್ಸಿ ಇನ್ನ ಮಟ್ಟ ನಿಲ್ಲವಲ್ತು. ನಾನು ಚೆಕಪ್ನು ಮಾಡಿಸಿದ್ದೀನಿ, IVF ಟ್ರೈ ಮಾಡಿದ್ದೀವಿ, IUIನೂ ಟ್ರೈ ಮಾಡಿದ್ದೀವಿ. ಇದು ಎಗ್ಸ್ ಎಷ್ಟು ಸಿಕ್ತು ನಿಮಗೆ IVF ಟ್ರೈ ಮಾಡಿದಾಗ? ಅವರು 12 ಅಂತ ಹೇಳಿದ್ರು. ಆಮೇಲೆ 3-4 ಸಿಕ್ಕಿದ್ವು, ಎಂಬ್ರಿಯೋ 3 ಆಗಿದ್ವು ಅಂತ ಹೇಳಿದ್ದಾರೆ ಅವರು. ಓಕೆ ನೋಡಿ, ಒಂದೇ ಸಲ IVF ಆಗಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬಾರ್ದು. ಒಂದು ಸಲ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ ಅಂತೂ ಹಲವಾರು ಟೆಸ್ಟ್ಗಳಿರುತ್ತೆ. ಗೊತ್ತಿಲ್ಲ ನನಗೆ ನಿಮ್ಗೆ ಅದೆಲ್ಲ ಟೆಸ್ಟ್ಗಳು ಮಾಡಿದಾರೋ ಇಲ್ವೋ ಅಂತ. ಸಾಮಾನ್ಯವಾಗಿ ಎಲ್ಲ ಟೆಸ್ಟು ಮಾಡಿದ್ದಾರೆ, ಎಲ್ಲ ನಾರ್ಮಲ್ ಇದೆ, ಆದರೂ ಆಗ್ತಿಲ್ಲ ಅಂತ ತುಂಬ ದಂಪತಿಗಳು ಬೇಜಾರು ಮಾಡ್ಕೋತಾರೆ. ಬಟ್ ಬೇಜಾರು ಮಾಡ್ಕೊಳ್ದೇನೆ 1-2-3 ಸರಿ ಟ್ರೈ ಮಾಡಬೇಕು. ಯಾಕಂದರೆ ನಿಮ್ಮ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಕಂಡುಹಿಡಿಬೋದು ಇದು ಒಂದು ಸಲ ಆಗಿಲ್ಲ ಅಂದರೆ ಬೇರೆ ಇನ್ನು ಯಾವ ಥರ ನಾವು ಚೇಂಜಸ್ ಮಾಡಬೇಕು ಟ್ರೀಟ್ಮೆಂಟಲ್ಲಿ, ಅದು ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡಿದರೆ ಆಗ್ಬೋದು. ಸೊ ಯೋಚನೆ ಮಾಡಿ, ಒಂದೇ ಸಲಕ್ಕೆ ಬೇಜಾರು ಮಾಡ್ಕೋಬೇಡಿ ಶ್ವೇತಾ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಲಕ್ಷ್ಮಿ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ಮೇಡಮ್ ಸರಿಗೆ ಡೇಟ್ ಆಗ್ತಾ ಇಲ್ಲ ಮೇಡಮ್. ಆಪರೇಷನ್ ಎಲ್ಲ ಆಗಿತ್ತು ಮೇಡಮ್. ಏನು ಆಪ್ರೇಷನ್ ಆಯಿತು? ಇದು ಮಕ್ಕಳ ಆಪರೇಷನ್ ಆಯ್ತು ಮೇಡಮ್. 3 ಗಂಡು ಮಕ್ಕಳಿದ್ದಾರೆ. ಹಾಂ, ಮಕ್ಕಳ ಆಪರೇಷನ್ ಆಗೈತೆ, ಸರಿ ಡೇಟ್ ಆಗ್ತಾ ಇಲ್ಲ ಮೇಡಮ್. ವಯಸ್ಸೆಷ್ಟುಮ್ಮ ನಿಮಗೆ? ವಯಸ್ಸೀಗ 38 ಮೇಡಮ್. 38. ಓಕೆ ನೋಡಿ, ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಹಾರ್ಮೋನ್ಸ್ ಏರ್ಪೇರ್ ಇರ್ಬೋದು. ಸೊ ಒಂದೊಂದ್ಸಲ ಏನಾಗುತ್ತೆ, ಕೆಲವರಿಗೆ ಬೇಗ ಮುಟ್ಟು ನಿಂತು ಹೋಗುತ್ತೆ. ಸೊ ಮುಟ್ಟು ನಿಂತು ಹೋಗೋ ಸಂಭವಗಳು ಏನಿರುತ್ತೆ ಸಾಮಾನ್ಯವಾಗಿ, ಒಂದು ಆದಾಗ ತುಂಬ ಬ್ಲೀಡಿಂಗ್ ಆಗೋದು, ಎರಡನೇದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. 1.5 ತಿಂಗಳು, 2 ತಿಂಗಳು, 3 ತಿಂಗಳಿಗೆ ಒಂದು ಸಲ, ಅಥವಾ ಕೆಲವೊಂದು ಸತಿ 3-4 ತಿಂಗಳು ಆಗೋದೇ ಇಲ್ಲ. ಸೊ ಇದು ಆಗದೇ ಇರೋದಕ್ಕೆ ಒಂದು ಹಾರ್ಮೋನ್ಸ್ ಏರ್ಪೇರ್ ಇರ್ಬೋದು. ಸೊ ಹೋಗಿ ನೀವು ಟೆಸ್ಟ್ ಮಾಡ್ಕೊಳ್ಳಿ ಡಾಕ್ಟ್ರ್ ಹತ್ರ, ಒಂದು ಹಾರ್ಮೋನ್ಸಿಂದ ಆಗ್ತಾ ಇಲ್ವಾ ಅಥವಾ ಕಾರಣ ಏನು ಅಂತ ಸ್ಕ್ಯಾನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ಅನುಗುಣವಾಗಿ ನಿಮಗೆ ಚಿಕಿತ್ಸೆ ಸಿಗುತ್ತಮ್ಮ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮ್ಯಾಮ್, ನೀವಾಗಲೇ ಡ್ಯೂರೇಷನ್ ಹೇಳಿದ್ರು, ಅಪ್ ಟು 5 ಇಯರ್ಸ್ವರೆಗೂ ಇಡಬಹುದು ಅಂತ ಹೇಳಿದ್ರು ಫ್ರೀಸಿಂಗ್ ಬಗ್ಗೆ. ಮತ್ತು ಮೆಥಡ್ಸ್ ಕೂಡ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಬಟ್ ಇದಕ್ಕೆ ಏನಾದ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯಾ, ಅಥವಾ ಯಾರು ಬೇಕಾದರೂ ಸುಮ್ಮನೆ ಹೋಗಿ ಫ್ರೀಸಿಂಗ್ ಮಾಡ್ಬೋದಾ, ಹೇಗೆ ಮ್ಯಾಮ್? ಸಾಮಾನ್ಯವಾಗಿ ಹೇಳ್ದಂಗೆ ಯಾರಿಗೆ ದೇ ವಾಂಟ್ ಟು ಪೋಸ್ಟ್ಪೋನ್ ದೇರ್ ಮ್ಯಾರೇಜ್ ಆಗಲಿ ಅಥವಾ ಫ್ಯಾಮಿಲಿ ಹುಡ್ ಆಗಲಿ ಅವರೊಂದು ಫ್ರೀಸ್ ಮಾಡ್ಕೋಬೋದು. ಇನ್ನು ಕೆಲವರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗೋಕ್ಕೆ ಮುಂಚೆ ಅದನ್ನು ಸ್ಪರ್ಮ್ ಆಗಲಿ ಎಗ್ ಆಗಲಿ ಫ್ರೀಸ್ ಮಾಡ್ಕೋಬೋದು. ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಂದರೆ ನಾವು ಹೇಳ್ದಂಗೆ ಒಂದು ಕನ್ಸೆಂಟ್ ಫಾರ್ಮ್ ತೊಗೋಬೇಕು, ಅವ್ರಿಗೆ ಕರೆಕ್ಟಾಗಿ ಕೌನ್ಸಿಲಿಂಗ್ ಆಗಬೇಕು. ಯಾಕಂದರೆ ಇದು ಅನ್ಕೋಬಾರ್ದು ಅವರು, ನಾವು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಮಗೆ ಅದಕ್ಕೆ ಇಂಟ್ರೆಸ್ಟ್ ಸಮೇತ ನಮ್ಗೆ ಹಿಂಗೆ ವಾಪಸ್ ಸಿಗುತ್ತೋ ಹಾಗೆ ನಾನು ಎಷ್ಟು ಇಡ್ತೀನೋ ನಂಗೆ ಅಷ್ಟೇ ಸಿಗುತ್ತೆ. ಅಥವಾ ಮಾತನಾಡ್ತೀರಿ. ಬಸವರಾಜಪ್ಪ ಅದು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನಾವು ಬಸವಪ್ಪ ಅಂತ ಮಾತಾಡ್ತಿರೋದು. ಹೇಳಿ ಮೇಡಮ್. ಯಾರು ಮೇಡಮ್ ಅವರು ಮಾತಾಡ್ತಿರೋದು? ಹೌದು, ಹೇಳಿಮ್ಮ, ಹೇಳಿಪ್ಪ. ಸರ್ ಮೇಡಮ್, ನಿಮ್ಮ ಎರಡು ಸಲ ತೋರಿಸಿದ್ ನಿಮ್ಮ ಕಡೆಯಿಂದ, ನಿಮ್ಮ ಕಡೆ ಹಾಸ್ಪಿಟಲ್ ಅಲ್ಲಿ. ಬಟ್ ಏನು ಇದು ಬರಲಿಲ್ಲ ಮೇಡಮ್. ಏನು ಬಂದಿಲ್ಲ ನಿಮಗೆ?
ಅದರಿಂದ ಪ್ರಯೋಜನ ಏನೂ ಆಗ್ಲಿಲ್ಲ. ರಿಸಲ್ಟ್ ಬರ್ಲಿಲ್ಲ ಏನು. ಇದು ಲೈವ್ ಮೇಡಮ್ ಮಾತಾಡ್ತಿರೋದು? ಸರ್ ಹೇಳಿ ಸರ್, ಡಾಕ್ಟರೇ ಮಾತಾಡ್ತಿರೋದು. ಹಲೋ. ಓಕೆ ಮ್ಯಾಮ್, ಕರೆ ಕಟ್ ಆಗಿದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ಗೆ ಮ್ಯಾಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಫಸ್ಟು ಕರೆಕ್ಟಾಗಿ ಅವ್ರಿಗೆ ಒಂದು ಮಾಹಿತಿ ಕೊಡಲಾಗತ್ತೆ. ಕೌನ್ಸಿಲಿಂಗ್ ತುಂಬ ಡೀಟೇಲಾಗಿ ಕೌನ್ಸಿಲಿಂಗ್ ಮಾಡಬೇಕು ನಾವು. ಯಾಕಂತಂದರೆ ಈಗ ನಾವು ಏನು ಇಟ್ಟಿದ್ದೀವಿ ಅದು ನಮ್ಗೆ ವಾಪಸ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಅದು ಅವ್ರಿಗೆ ಗೊತ್ತಿರಬೇಕು. ಎಷ್ಟೋ ಸಲ ಅಂತಾರೆ ಯಾಕೆ ಮತ್ತು ಗ್ಯಾರಂಟಿ ಇಲ್ಲಾಂದರೆ ನಾವು ಯಾಕೆ ಮಾಡಬೇಕು ಅಂತ. ಈಗ ನಾಳೆ ಇವತ್ತು ಇಟ್ಟಿದ್ದು ನಾಳೆ ಖಂಡಿತವಾಗಿ ಸಿಗುತ್ತೆ. ನಾನು ಹೇಳ್ದಂಗೆ 10ಲ್ಲಿ 5 ಅಂತೂ ಸಿಕ್ಕೇ ಸಿಗುತ್ತೆ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಏನು ಕೈ ಖಾಲಿ ಬದಲು 5 ಆದರೂ ಮೊಟ್ಟೆ ಇರುತ್ತೆ. ಅಥವಾ ವೀರ್ಯಾಣುದಲ್ಲಿ ನಮಗೆ ಎಷ್ಟು ವೀರ್ಯಾಣು ಇರುತ್ತೋ ಅಷ್ಟರಲ್ಲಿ 1-2 ಆದರೂ ಸಿಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಗರ್ಭಧಾರಣೆಗೆ ಬೇಕಾಗಿರೋದು ಬರೀ 1 ಅಂಡಾಣು 1 ವೀರ್ಯಾಣು IVF ಮೂಲಕ. ಆದರೆ IOL ಆದರೆ ಸುಮಾರಾಗಿ ಎಷ್ಟು ಒಳ್ಳೆಯ ವೀರ್ಯಾಣು ಇದ್ರೂ ಅದು IOL ಹಾಕಿದರೆ ಗರ್ಭಧಾರಣೆ ಆಗೋ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಈ ಥರ ರಿಸ್ಟೋರೇಷನ್ ಆಫ್ ರೀಪ್ರೊಡಕ್ಷನ್ನಲ್ಲಿ ಇದು ವೀರ್ಯಾಣು ಆಗಲಿ ಅಂಡಾಣು ಆಗಲಿ ಫ್ರೀಸ್ ಮಾಡಿಟ್ಟಲ್ಲಿ ಸ್ಟೋರ್ ಮಾಡಿಟ್ಟಲ್ಲಿ ಇದಕ್ಕೆ IVF ಇಸ್ ದ ಬೆಸ್ಟ್ ಟ್ರೀಟ್ಮೆಂಟು. ಯಾಕಂದರೆ ಎಷ್ಟೋ ಸಲ ಬರೀ ವೀರ್ಯಾಣು ಒಂದೇ ಅಲ್ಲ, ಗಂಡಸರಲ್ಲಿ ಇದು ಟಿಶ್ಯೂ ಸಹ ಇಡ್ತೇವೆ. ಟಿಶ್ಯೂ. ಲಕ್ಷ್ಮಮ್ಮ ಅಂತ ಶಿರಾಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ಅದೇ ಮೇಡಮ್, ನಮಗೂ ಜಾಸ್ತಿ ದಿನ ಮಕ್ಕಳಾಗಿಲ್ಲ. 4 TV ನೋಡ್ತಾ ಇದ್ದೀವಿ. ಅದಕ್ಕೆ ಏನ್ ತೊಂದ್ರೆ ಅದೇ ಗೊತ್ತಾಗ್ಲಿಲ್ಲ. ಎಲ್ಲ ತೋರಿಸಿದ್ವಿ. ನೋಡಮ್ಮ, ಎಲ್ಲ ಕಡೆ ತೋರಿಸಿ ಎಲ್ಲ ನಾರ್ಮಲ್ ಆಗಿದೆ, ಯಾಕೆ ಆಗ್ತಾ ಇಲ್ಲ ಅಂತ ಯಾರೂ ನಮ್ಗೆ ಹೇಳ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ ಈ ಮಾತನ್ನು. ಆದರೆ ಎಲ್ಲ ಸರಿಯಾಗಿದ್ದು ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಷ್ಟ ಸ್ವಲ್ಪ. ಯಾಕಂದರೆ ಎಲ್ಲ ಸರಿಯಾಗಿದ್ದು ಮತ್ತು ಆಗಲೇಬೇಕು. ಯಾಕೆ ಆಗ್ತಿಲ್ಲ ಅನ್ನೋದಕ್ಕೆ ಎಷ್ಟೋ ಕಾರಣಗಳಿರುತ್ತೆ. ಇನ್ನೂ ಸ್ವಲ್ಪ ಈಗ ಸಾಮಾನ್ಯವಾಗಿ ಸುಮ್ಮನೆ ಸಿಂಪಲ್ ಟೆಸ್ಟ್ಗಳು ಮಾಡ್ತಾರೆ ಒಂದು ಹೆಣ್ಮಕ್ಳಲ್ಲಿ ಎಕ್ಸ್ರೇ ಮಾಡ್ತಾರೆ, ಸ್ಕ್ಯಾನ್ ಮಾಡಿಬಿಡ್ತಾರೆ. ಹೆಣ್ಮಕ್ಳದ್ದೆಲ್ಲ ಸರಿ ಇದೆ ನೋಡಿ ಟ್ರೈ ಮಾಡಿ ಅಂತಾರೆ. ಅಥವಾ ಗಂಡಸರು ಟೆಸ್ಟಿಗೆ ಹೋಗೋದೇ ಇಲ್ಲ ಎಷ್ಟೋ ಸಲ. ಅವರಲ್ಲಿ ವೀರ್ಯಾಣು ಸಂಖ್ಯೆ ಇದೆಯೋ ಇಲ್ಲೋ ಗೊತ್ತಿರಲ್ಲ. ಎಷ್ಟೋ ಜನ ಗಂಡಸರು ನಾವು ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ, ನೀನು ಹೋಗಿ ಚೆಕ್ ಮಾಡಿಸ್ಕೊ ಅಂತ ಹೇಳ್ತಾರೆ. ಆದರೆ ಎಷ್ಟೋ ಸಲ ನಮ್ಮಲ್ಲಿ ಟೆಸ್ಟ್ ಬಂದು ನೋಡಿರ್ತೀವಲ್ಲ, ಗಂಡಸರಲ್ಲೇ ತೊಂದರೆ ಜಾಸ್ತಿ ಇರುತ್ತೆ, ಹೆಣ್ಮಕ್ಳದ್ದೆಲ್ಲ ಸರಿ ಇರುತ್ತೆ. ಸೊ ಇದು ನನ್ನ ತಪ್ಪು ನಿನ್ನ ತಪ್ಪು ಅನ್ನೋ ಬದಲಾಗಿ ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋಗಿ ಸರಿಯಾಗಿ ಮಾಹಿತಿ ತೊಗೊಂಡು ಸರಿಯಾಗಿ ಟೆಸ್ಟ್ಗಳು ತೊಗೊಂಡು ಆಮೇಲೆ ಡಾಕ್ಟ್ರ್ ಡಿಸೈಡ್ ಮಾಡ್ತಾರೆ ನಿಮಗೆ ಏನು ತೊಂದರೆ ಇದೆ, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಎಲ್ಲನೂ ಸರಿ ಇದೆ, ಆಗ್ತಾ ಇಲ್ಲ ಅನ್ನೋದು ಕೆಲವು ಕೇಸಸ್ ಇರುತ್ತೆ. ಬಟ್ ಎಲ್ಲೋ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ ತೊಂದರೆ ಇರುತ್ತೆ. ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತವಾಗ್ಲೂ ಮಗ ಆಗುತ್ತೆ. ಬಟ್ ಫಸ್ಟ್ ಟೈಮ್ಗೆ ಗ್ಯಾರಂಟಿ ರಿಸಲ್ಟ್ ಯಾರೂ ಕೊಡಲಾರಕ್ಕೆ ಆಗೋದಿಲ್ಲ. 1-2 ಸಲ ಪ್ರಯತ್ನ ಮಾಡಿದಾಗೆ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ಸಕ್ಸಸ್ ಬರೋ ಸಂಭವ ಇರುತ್ತಮ್ಮ. ಆದರೆ ಮನಸ್ಸು ಧೈರ್ಯ ಕಳ್ಕೋಬಾರ್ದು, ಅದು ತುಂಬ ಮುಖ್ಯ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರೇಖಾ ಅಂತ ತಿಪ್ಟೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ರೇಖಾ. ಮೇಡಮ್, ನಮ್ದು ಮಕ್ಕಳಾಗಿರ್ಲಿಲ್ಲ, ಅಲ್ಲೇ 10 ವರ್ಷ ಆಗಿದೆ ಮದುವೆಯಾಗಿ. ಹಾಗಾಗಿ ಕೇಳಬೇಕಿತ್ತು ಮೇಡಮ್ ಸ್ವಲ್ಪ. ಈಗ ಅಷ್ಟು ವರ್ಷ ಮದುವೆಯಾಗಿ ಇನ್ನೂ ಮಕ್ಕಳಾಗಿಲ್ಲ ಅಂತಂದರೆ ನೀವೆಲ್ಲರೂ ತೋರಿಸಿದ್ದೀರಾ ಅಥವಾ ತೋರಿಸೇ ಇಲ್ವಾ ಅಂದರೆ ಖಂಡಿತವಾಗ್ಲೂ ಹೋಗಿ ತೋರಿಸ್ಕೊಳ್ಳಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ತುಂಬ ವರ್ಷ ಮದುವೆಯಾಗಿ ಮಕ್ಕಳಾಗಿಲ್ಲ ಅಂದರೆ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ IVF ಅಮ್ಮ. ಟೆಸ್ಟ್ ಟ್ಯೂಬ್ ಬೇಬಿ ಬೆಸ್ಟು. ಈಗ ನಿಮ್ಮಲ್ಲಿ ಇದು ಕೊರತೆ ಇದೆಯೋ, ಅವರಲ್ಲಿ ಕೊರತೆ ಇದೆಯೋ, ಯಾವುದು ಕೊರತೆ ಇದ್ರೂ ಅದಕ್ಕೆ IVF ಇಸ್ ದ ಬೆಸ್ಟ್ ಆನ್ಸರ್. IVFಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿದೆ. ಇವಾಗ ಮುಂಚೆ ಎಲ್ಲ ಬರೀ ಅಂಡಾಣು ತೆಗೆದು ವೀರ್ಯಾಣು ತೆಗೆದು ಎರಡೂ ಸೇರಿಸಿ ಭ್ರೂಣ ತಯಾರು ಮಾಡಿ ಗರ್ಭಾಶಯಕ್ಕೆ ವರ್ಗಾವಣೆ ಆಗ್ತಾಯಿತ್ತು. ಈಗ ಅದಲ್ಲದೆ ರಿಸಲ್ಟ್ಸ್ ಚೆನ್ನಾಗಿ ಬರೋದಕ್ಕೆ ಸಾಕಷ್ಟು ಸೈನ್ಸ್ ಮುಂದುವರೆದಿದೆ. ಸೊ ನಿಮ್ಮ ಕೇಸ್ಗೆ ಅನುಗುಣವಾಗಿ ಡಾಕ್ಟರ್ಸ್ ಅಡ್ವೈಸ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಸೊ ತೋರಿಸ್ಕೊಂಡ್ರೆ ಉತ್ತಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ರೆಸ್ಟೋರೇಷನ್ ಆಫ್ ರೀಪ್ರೊಡಕ್ಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಸ್ ಬೆಂಗಳೂರಿನಲ್ಲಿ 2 ಏರಿಯಾದಲ್ಲಿದೆ, 2 ಕಡೆ ಇದೆ, 2 ಬ್ರಾಂಚಸ್ ಇದೆ. ಒಂದು ನಂಬರ್ 7 E ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಮತ್ತೊಂದು ಫಸ್ಟ್ ಫ್ಲೋರ್ 14th ಕ್ರಾಸ್ ರೋಡ್, ಜಯನಗರ್ 3rd ಬ್ಲಾಕ್, ನಿಯರ್ ಡಿಕತ್ಲಾನ್ ಶಾಪ್, ಜಯನಗರ್.
ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 08065133333.